शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಬನ್ನಿ ಫ್ರಂಟ್ ಲೈನ್ ಅಲ್ಲಿ ಕುರ್ಚಿಗಳು ಕಮ್ಮಿ ನಾಯಕರುಗಳು ಯಾವ ಇಲ್ಲ ಹೌದಾ ಹೌದಾ ನಮ್ಗೆ ಮುಂಚೆ ಬಂದ್ರ ನಾನು 5 ಬಿಟ್ಟೆ ಜಿಲ್ಲಾಧ್ಯಕ್ಷರಿಂದ फ्रेम के कुर्सी कमी है ಎಲ್ಲ ಮಾಧ್ಯಮದ ಮಿತ್ರರಿಗೆ ಮೊದಲನೇದಾಗಿ ನಮಸ್ಕರಿಸುತ್ತಾ ಇದೇ ತಿಂಗಳು 27ನೇ ತಾರೀಕಂದು ಪಕ್ಷದ ಜನತಾ ಸಮಾವೇಶದ ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಪೂರ್ವ ತಯಾರಿಗಳ ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಹುಬ್ಳಿ, ಧಾರವಾಡ, ಬೆಳಗಾಂ ಸೇರಿದಂತೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಜನತಾ ಸಮಾವೇಶವನ್ನ ಹಮ್ಮಿಕೊಳ್ಳಬೇಕು ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ಈಗಾಗಲೇ ನಿರ್ಧಾರವನ್ನ ತಗೊಂಡಿದ್ದಾರೆ. ಜೊತೆಯಲ್ಲಿ ಕೆಲವೊಂದಷ್ಟು ಡೈರೆಕ್ಷನ್ಸ್ ಕೂಡ ಈಗಾಗಲೇ ಇಷ್ಟು ಜಿಲ್ಲೆಯ ನಾಯಕರ ಜೊತೆಯಲ್ಲಿ ಪಕ್ಷದ ಜೆಪಿ ಭವನದ ಕಚೇರಿಯಲ್ಲಿ ಕೂತು ಚರ್ಚೆಯನ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಜೆ.ಕೆ. ಕೃಷ್ಣಾರೆಡ್ಡಿ ಸಾಹೇಬರು ಜೊತೆಯಲ್ಲಿ ಪಕ್ಷದ ಹಿರಿಯಕರು, ಅನುಭವಿಗಳು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ನಾಡಗೌಡರು ಸಾಹೇಬರು ಜೊತೆಯಲ್ಲಿ ಜಿಲ್ಲೆಯ ದೇವರಿಪಿರಿಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಜುಗೌಡ್ರಣ್ಣವರು ಜೊತೆಯಲ್ಲಿ ನಾಗಠಾಣದ ನಮ್ಮ ಚವ್ಹಾಣ್ರವರು ಸೇರಿದಂತೆ ಸೋಮಣ್ಣಗೌಡರು, ಬಿ.ಡಿ. ಪಾಟೀಲ್ರು, ಹನುಮಂತಪ್ಪ ಮಾವಿನ ಮರದವರು ಜೊತೆಯಲ್ಲಿ ಪಕ್ಷದ ಅನೇಕ ಜನ ಜಿಲ್ಲಾಧ್ಯಕ್ಷರು ಕೂಡ ಇದ್ದಾರೆ. ಅನೇಕ ಜನ ಮುಖಂಡರುಗಳು ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು ಮೂಲ ಉದ್ದೇಶ ಹಾಸನದಲ್ಲಿ ಜನತಾ ಸಮಾವೇಶ, ಮೊದಲನೆಯ ಜನತಾ ಸಮಾವೇಶ ಬಹಳ ಅಚ್ಚುಕಟ್ಟಾಗಿ ಬಹಳ ಯಶಸ್ವಿಯಾಗಿ ಆ ಜಿಲ್ಲೆಯ ಕಾರ್ಯಕರ್ತರು ನೆರವೇರಿಸಿಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಜಿಲ್ಲೆಯ ಜನತೆಯು ಕೂಡ ಆ ಸಮಾವೇಶದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ವಿಶೇಷವಾಗಿ ವಿಜಯಪುರ ಜಿಲ್ಲೆ ಜೊತೆಯಲ್ಲಿ ಬಾಗಲಕೋಟೆ ಸೇರಿದಂತೆ ಅನೇಕ ಜಿಲ್ಲೆಗಳು ಈ ಭಾಗದಲ್ಲೂ ಕೂಡ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡಬೇಕು. ಕಾರಣ, ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ಟು 25 ವರ್ಷ ಪೂರೈಸಿರ್ತಕ್ಕಂಥದ್ದು ಬಹುಶಃ ಇದು ಮೊದಲನೇ ಬಾರಿ. ಆ ನಿಟ್ಟಿನಲ್ಲಿ ಬೆಳ್ಳಿ ಹಬ್ಬದ ಈ ಸುವರ್ಣ ಮಹೋತ್ಸವದ ಒಂದು ಆಚರಣೆ ಹಿನ್ನೆಲೆಯಲ್ಲಿ ಈ ರೀತಿ ಅನೇಕ ಬೇರೆ ಬೇರೆ ನಾನಾ ಕಡೆ ಜಿಲ್ಲೆಗಳಲ್ಲಿ ಇದನ್ನ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನ ಇದೆ. ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಡಿ ಇಂಥ ಕಾರ್ಯಕ್ರಮಗಳು ಇನ್ನು ಕಲ್ಯಾಣ ಕರ್ನಾಟಕ ಸೇರಿದಂತೆ ಮಧ್ಯ ಕರ್ನಾಟಕ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಅನೇಕ ಕಡೆ ಹಳೆ ಮೈಸೂರು ಪ್ರಾಂತ್ಯದಲ್ಲೂ ಕೂಡ ಈ ಸಮಾವೇಶಗಳು ಹಮ್ಮಿಕೊಳ್ಬೇಕು ಅಂತಕ್ಕಂತ ನಿರ್ಧಾರವನ್ನ ಪಕ್ಷದ ಕಡೆಯಿಂದ ಮಾಡ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷದ ಜಿಲ್ಲಾ ಮಟ್ಟದ ಕಾರ್ಯಕರ್ತರ ಸಭೆಯನ್ನು ಕೂಡ ಆಯೋಜನೆ ಮಾಡ್ಕೊಂಡಿದ್ದಾರೆ. ತದನಂತರ ಎಲ್ಲಿ ನಾವು ಈ ಒಂದು ಸಮಾವೇಶ ಹಮ್ಮಿಕೊಂಡಿದ್ದೇವೆ ಆ ಜಾಗಕ್ಕೂ ಕೂಡ ಹೋಗಿ ಭೇಟಿಯನ್ನ ಕೊಟ್ಟು
ಒಟ್ಟಾರೆಯಾಗಿ 27ನೇ ತಾರೀಕಿನ ಸಮಾವೇಶದಲ್ಲಿ ಎಲ್ಲೂ ಕೂಡ ಲೋಪಗಳು ಆಗದೆ ಇರತಕ್ಕಂತ ನಿಟ್ಟಿನಲ್ಲಿ ಪೂರ್ವ ತಯಾರಿಗಳು ಮಾಡ್ಕೊಂಡು ಬರ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರು, ಕೋರ್ ಕಮಿಟಿ ಅಧ್ಯಕ್ಷರು, ಜೊತೆಯಲ್ಲಿ ನಾಡಗೌಡರು ಸಾಹೇಬರು ನಾವೆಲ್ಲ ಸೇರಿದಂತೆ ಇವತ್ತು ಇಲ್ಲಿ ಬಂದು ವಿಜಯಪುರದ ಜಿಲ್ಲೆಯಲ್ಲಿ ಸೇರಿದ್ದೇವೆ. ಹಾಗಾಗಿ ಇದು ಬೇರೆ ಇನ್ನೇನಿಲ್ಲ, ಪಕ್ಷದ ಒಂದು ಕಾರ್ಯಕರ್ತರ ಸಭೆ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಈ 5 ಜಿಲ್ಲೆ ಸೇರಿದಂತೆ ಒಂದು ದೊಡ್ಡ ಸಮಾವೇಶವನ್ನ, 7 ಜಿಲ್ಲೆ ಸೇರಿದಂತೆ ದೊಡ್ಡ ಸಮಾವೇಶವನ್ನ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನ ಪಕ್ಷದ ಕಡೆಯಿಂದ ಮಾಡ್ಕೊಂಡಿದ್ದೇವೆ. ಇದು ಮೂಲ ಉದ್ದೇಶ ಬಂದಿರತಕ್ಕಂಥದ್ದು. ಕಾರ್ಯಕ್ರಮ ಇವತ್ತು ರಾಜುಗೌಡರು ಸಾಹೇಬ್ರು ಸಿಂದಗಿ ಅದಕ್ಕೋಸ್ಕರನೇ ಬಂದಿದ್ದೀನಿ. ಜಾಗ ಎಲ್ಲಿ ಇತ್ಯರ್ಥ ಮಾಡ್ಕೊಂಡಿದ್ದಾರೆ, ಯಾಕೆಂದ್ರೆ ವೇದಿಕೆ ಇರ್ಬೋದು, ಪಾರ್ಕಿಂಗ್ ಇರ್ಬೋದು, ಜೊತೆಯಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ಇದೆಲ್ಲೂ ಕೂಡ ಸಣ್ಣ ಲೋಪನೂ ಕೂಡ ಆಗ್ಬಾರ್ದು ಅಂತಕ್ಕಂಥ ನಿರ್ದೇಶನ ಕೊಟ್ಟಿದ್ದಾರೆ ಪಕ್ಷದ ವರಿಷ್ಠರು. ಆ ನಿಟ್ಟಿನಲ್ಲಿ ಸ್ಥಳ ವೀಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ, ಜೊತೆಯಲ್ಲಿ ಯಾವ ರೀತಿ ಒಂದು ಆ ಕಾರ್ಯಕ್ರಮದ ಒಂದು ಯಶಸ್ಸಿಗೆ ಅರೇಂಜ್ಮೆಂಟ್ಸ್ ನ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಗಮನಿಸಿಕ್ ಬಂದಿದೆ. ಅದೆಲ್ಲ ಮುಖಂಡರು ಬಿಟ್ಟು ಹೋಗ್ತಾರೆ. ಜೆಡಿಎಸ್ ಅದಕ್ಕೆ ಸುಮ್ನೆ ಅವನು ಸರ್ವೈವಲ್ ಮಾಡ್ತಾರೆ ಅನ್ನೋ ಆರೋಪ. ಒಂದು ತಮ್ಗೆ ಇತಿಹಾಸವನ್ನ ಮೆಲ್ಕಾಕ್ಲಿಕ್ಕೆ ಇಚ್ಛೆ ಪಡ್ತೇನೆ. ಜನತಾದಳ ಪಕ್ಷದಲ್ಲಿ ಇಲ್ಲಿಯವರೆಗೂ 50ಕ್ಕೂ ಹೆಚ್ಚು ಜನ ಈ ಪಕ್ಷದಲ್ಲಿ ಗುರುತಿಸ್ಕೊಂಡು ಶಾಸಕರಾಗಿ ಬೆಳೆದು ರಾಜಕೀಯವಾಗಿ ಇವತ್ತು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಇವತ್ತು ಈ ರಾಜ್ಯ ಸರ್ಕಾರದಲ್ಲಿ 9 ಜನ ಮಂತ್ರಿಗಳು, ಮುಖ್ಯಮಂತ್ರಿಗಳ ಆದಿಯಾಗಿ 30% ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರು ಇದೇ ಜನತಾದಳ ಪಕ್ಷದ ಪ್ರಾಡಕ್ಟ್ಗಳೇ. 50ಕ್ಕೂ ಹೆಚ್ಚು ಜನ ಶಾಸಕರು ರಾಜಕೀಯವಾಗಿ ಒಂದು ರಾಜಕೀಯದ ಒಂದು ವೇದಿಕೆಯಾಗಿ ಪಕ್ಷವನ್ನ ಬಳಸ್ಕೊಂಡು ಆಯಾ ನಾನಾ ಕಾರಣಗಳಿಗೆ, ಅವರ ವೈಯಕ್ತಿಕ ಕಾರಣಗಳಿಗೋಸ್ಕರ ಬಿಟ್ಟೋಗಿರ್ತಕ್ಕಂಥದ್ದು ನಾವು ನೋಡ್ಕೊಂಡ್ ಬಂದ್ರು ಕೂಡ ಪಕ್ಷ ಇನ್ನೂ ಬಹಳ ಶಕ್ತಿಯುತವಾಗಿ, ಸದೃಢವಾಗಿ, ಗಟ್ಟಿಯಾಗಿ ಉಳಿದಿದೆ. ಯಾಕೆಂದ್ರೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ದೃಢ ಸಂಕಲ್ಪ ಇದೆ. ಯಾವ ಕಾರಣಕ್ಕೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಈ ಪ್ರಾದೇಶಿಕ ಪಕ್ಷವನ್ನ ಯಾರೇ ಬಂದ್ರು ಹೋದ್ರು ಕೂಡ ನಾವು ಕಟ್ಟಿ ಬೆಳೆಸ್ತಕ್ಕಂತ ಒಂದು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಇದೆ ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡಿದ್ದಾರೆ ನಮ್ಮ ಕಾರ್ಯಕರ್ತರು. ಒಂದ್ ರೀತಿ ಅನೇಕ ಬಾರಿ ನಾವು ಸಮಾವೇಶಗಳಲ್ಲಿ ಮಾತನಾಡ್ತಾ ಇರ್ತೇವೆ, ಇದು ಒಂದ್ ರೀತಿ ನಾಯಕರನ್ನ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಇದ್ದಂಗೆ ಜನತಾದಳ ಪಕ್ಷ. ಎಷ್ಟೋ ಜನ ಬಂದಿದ್ದಾರೆ, ಹೋಗಿದ್ದಾರೆ. ಆದ್ರೂ 25 ವರ್ಷ ಸುವರ್ಣ ಬೆಳ್ಳಿ ಮಹೋತ್ಸವ ಆಚರಣೆ ಮಾಡಿದೀವಿ ಅಂದ್ರೆ ಈ ಪಕ್ಷದ ಮೂಲಕ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು ನಮ್ಮ ದೇಶಕ್ಕೆ ಮತ್ತೆ ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಬಹುಶಃ ಇವೆಲ್ಲವೂ ಕೂಡ ರಾಜ್ಯದ ಜನತೆ, ನಾವು ಇವತ್ತು ಕೂಡ ಜನತಾದಳ ಪಕ್ಷ ಪ್ರಬಲವಾಗಿ ಉಳ್ಕೊಳ್ಳಿಕ್ಕೆ ಇದು ಕಾರಣ ಅಂತಕ್ಕಂಥದ್ದು ನಾ ಗಟ್ಟಿಯಾಗಿ ನಾವು ಹೇಳಿದ್ರೆ ವೈಯಕ್ತಿಕ ಕಾರಣ ಅಂತೆ. ಅಲ್ಲಿ ಯಾರೋ ಹೋದವ್ರು ಎಲ್ಲಾರು ಹೇಳ್ತಾರೆ ನಮ್ಗೆ ಸಿಗಬೇಕಾದ ಗೌರವ ಸಿಕ್ಕಿಲ್ಲ, ಬರೇ ಪಾರ್ಟಿ ಅಂದ್ರೆ ಅಪ್ಪ ಮಕ್ಕಳು ಮಾತು ನಡೆಸೋದು, ನಮ್ಗೆ ಯಾವ್ದು ಅಧಿಕಾರ ಕೊಟ್ಟಿಲ್ಲ, ಎಷ್ಟು ದಿನ ನಾವು ಅಲ್ಲಿ ಆತರ ಇರ್ಬೇಕು ಅನ್ನೋ ಆರೋಪದಿಂದ ನಾವು ಹೊರಗೆ ಬಂದ್ವಿ. ಹೊರಗೆ ಬಂದ್ಮೇಲೆ ನಮ್ಗೆ ಸ್ಥಾನ ಸಿಕ್ತು, ಹೊರಗೆ ಜೆಡಿಎಸ್ ಇಲ್ಲಿವರೆಗೆ ನಮ್ಗೆ ಸ್ಥಾನ ಸಿಕ್ಕಿಲ್ಲ ಅನ್ನೋದು ಅವ್ರದ್ದು. ಇವತ್ತಿನ ಇಂದಿನ ಪ್ರಸ್ತುತ ರಾಜಕಾರಣದ ವಿಚಾರವಾಗಿ ಚರ್ಚೆ ಮಾಡೋದಾದ್ರೆ, ಇವತ್ತಿನ ಈ ಸರ್ಕಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನವ್ರನ್ನ ಉಪಮುಖ್ಯಮಂತ್ರಿ ಮಾಡದೆ ಹೋಗಿದ್ರೆ ಬಹುಶಃ ಇವತ್ತವರು ಮುಖ್ಯಮಂತ್ರಿಗಳಾಗ್ತಾ ಇದ್ರೆ ಏನೋ ಅಂತಕ್ಕಂಥದ್ದು ಪ್ರಶ್ನೆ ಮಾಡ್ಬೇಕಾಗ್ತದೆ. ಜೊತೆಯಲ್ಲಿ ಮತ್ತೊಬ್ರು ಬಹಳ ಹಿರಿಯ ನಾಯಕರು MP ಪ್ರಕಾಶ್ ರವರು ನಮ್ ಜೊತೆನಲ್ಲಿ ಇವತ್ತು ಅವ್ರು ಇಲ್ಲ. ಅವ್ರನ್ನು ಕೂಡ ಪಕ್ಷ ಉಪಮುಖ್ಯಮಂತ್ರಿ ಸ್ಥಾನದವರೆಗೂ ತಗೊಂಡು ಹೋಗಿದ್ವು. ಇದು ಯಾವುದೇ ಒಂದು ಏನೋ ನಮ್ಗೆ ನಮ್ ತಲೆ ಮೇಲೆ ಒಂದು ಸಮುದಾಯದ ಒಂದು ಪಟ್ಟ ಕಟ್ತಾರಲ್ಲ, ಇವ್ರು ಯಾರು ಕೂಡ ನಮ್ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳಲ್ಲ. ಹಾಗಾಗಿ ಜನತಾದಳ ಪಕ್ಷ ಸರ್ವ ಜನಾಂಗಕ್ಕೂ ಸರ್ವ ಸಮುದಾಯಕ್ಕೂ ಕೂಡ ರಾಜಕೀಯವಾಗಿ, ಸಾಮಾಜಿಕವಾಗಿ ಶಕ್ತಿಯನ್ನ ತುಂಬಿಸ್ಕೊಂಡಿದೆ ಅಂತಕ್ಕಂಥದ್ದು ಬಹುಶಃ ಇವು 2 ಸಣ್ಣ ಉದಾಹರಣೆಗಳು ನಿಮ್ ಕಣ್ ಮುಂದೆ ನೋಡಿ ಅಣ್ಣ. ಒಂದು ಮಾತು ಹೇಳ್ತೇನೆ, ಹಳೆ ಮೈಸೂರು ಪ್ರಾಂತ್ಯದಲ್ಲಿ 52 ಕ್ಷೇತ್ರದಲ್ಲಿ 40 ಕ್ಷೇತ್ರಗಳು ಕಳೆದ 2004ರಿಂದ ಈಚೆಗೆ ನಡೆದಿರ್ತಕ್ಕಂಥ ಚುನಾವಣೆಗಳು 40 ಕ್ಷೇತ್ರ ಗೆದ್ದಿದ್ದೇವೆ. ಇನ್ನ ಕಲ್ಯಾಣ ಕರ್ನಾಟಕದಲ್ಲಿ 40 ವಿಧಾನಸಭಾ ಕ್ಷೇತ್ರದಲ್ಲಿ 12ರಿಂದ 13 ಕ್ಷೇತ್ರ ಗೆದ್ಕೊಂಡ್ ಬಂದಿದ್ದೇವೆ. ಇನ್ನ ಮಧ್ಯ ಕರ್ನಾಟಕಕ್ಕೆ ಹೋದ್ರೆ 22 ಕ್ಷೇತ್ರದಲ್ಲಿ 7 ಕ್ಷೇತ್ರ ಯಾವಾಗ್ಲೂ ಗೆದ್ಕೊಂಡ್ ಬಂದಿದ್ದೇವೆ.
ಈ ರೀತಿ ಕಿತ್ತೂರು ಕರ್ನಾಟಕದಲ್ಲೂ ನಮ್ದಾದಂತ ಶಕ್ತಿ ಇಟ್ಕೊಂಡಿದ್ದೇವೆ. ಇದು ಕೇವಲ ಹಳೆ ಮೈಸೂರು ಪ್ರಾಂತ್ಯದ ಪಾರ್ಟಿ ಅಂತಕ್ಕಂಥದ್ದು ಒಂದು ತಪ್ಪು ಕಲ್ಪನೆ ಭಾವನೆ ಏನಿದೆ, ಬಹುಶಃ ಒಂದು ಸ್ಟಾಟಿಸ್ಟಿಕಲಿ ಹಿಸ್ಟಾರಿಕಲಿ ನಾವು ಮಾತನಾಡಿ ಮೆಲ್ಕಾಗ್ತಕ್ಕಂಥದ್ದು ಆದ್ರೆ ನಮ್ ಕಣ್ ಮುಂದೆ ಇರ್ತಕ್ಕಂಥ ಡೇಟಾ, ಇದನ್ನೇನ್ ನಾವು ಮುಚ್ಚುಮರೆ ಮಾಡ್ತಕ್ಕಂಥದ್ದೇನ್ ಬೇಡ. ಹಾಗಾಗಿ ನೋಡೋಣ, ಇಲ್ಲಿ ಪರಸ್ಪರ ಪ್ರೀತಿ, ಪರಸ್ಪರ ಗೌರವ, ಪರಸ್ಪರ ಅಭಿಮಾನದಿಂದ ಎರಡು ಪಕ್ಷ, ಅದರಲ್ಲೂ ವಿಶೇಷವಾಗಿ ಈ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು, ನಮ್ಮ ಮಾಜಿ ಪ್ರಧಾನ ಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಅವರ ರಾಜಕಾರಣದ ಸುದೀರ್ಘವಾದಂತ ಜೀವನದಲ್ಲಿ ಅವ್ರು ಯಾವ ರೀತಿ ನಡ್ಕೊಂಡ್ ಬಂದಿದ್ದಾರೆ ಅಂತಕ್ಕಂಥದ್ನ ಬಹುಶಃ ಇವತ್ತಿಗೂ ಕೂಡ ಅವರು ಕೊಡ್ತಕ್ಕಂಥ ಗೌರವ ನೀವು ಟಿವಿ ಮಾಧ್ಯಮದಲ್ಲೂ ತೋರಿಸ್ತಾ ಇರ್ತೀರಿ ನಿರಂತರವಾಗಿ. ಹಾಗಾಗಿ ಜನತಾದಳ ಪಕ್ಷ ತನ್ನದಾದಂತ ಶಕ್ತಿ ಇಟ್ಕೊಂಡಿದೆ, ತನ್ನದಾದಂತ ವರ್ಚಸ್ ಇಟ್ಕೊಂಡಿದೆ. ಇಲ್ಲಿ ಯಾರು ಕೂಡ ಯಾರಿಗೂ ಮರ್ಜರ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ ಶಕ್ತಿ ಅವ್ರಿಗೆ ದಾರಿ ಎರೆದಿದ್ದೇವೆ, ಅವ್ರ ಶಕ್ತಿ ನಮಗ್ ದಾರಿ ಎರೆದಿದ್ದೇವೆ. ಒಟ್ಟಾರೆಯಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಈ ರಾಜ್ಯದಿಂದ ಹೋಗ್ಲಾಡಿಸ್ತಕ್ಕಂಥದ್ದಕ್ಕೆ ಇಬ್ರು ಕೂಡ ಒಗ್ಗಟ್ಟಾಗಿ ಒಟ್ಟಾಗಿ ಕೆಲಸ ಮಾಡ್ತೇವೆ. ಈಗ ಅಭ್ಯರ್ಥಿಗಳ ಹಂಚಿಕೆ ವಿಚಾರದಲ್ಲಿ ಬಹಳಷ್ಟು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಗೊಂದಲ ಇದ್ದಾರೆ. ಮುಂದಿನ ಸಲ ನಾವು ಪಕ್ಷ ಕಲ್ಪಿಸಿದ್ವಿ, ಮುಂದಿನ ಸಲ ಕ್ಷೇತ್ರ ಹಂಚಿಕೆ ನಮ್ಗೆ ಅವಕಾಶ ಸಿಗುತ್ತೋ ಇಲ್ವೋ, ನಾವು ಇಷ್ಟೆಲ್ಲ ಪಕ್ಷ ದುಡಿದ್ರು ಕ್ಷೇತ್ರ ಬಿಜೆಪಿ ಬಿಟ್ಟು ಕೊಡ್ಬೇಕು ಅಂತ ಬಂದಾಗ ಆ ಕಾರ್ಯಕರ್ತನ ಶ್ರಮ ಏನಾಗ್ತದೆ?